ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಷ್ಟನಾ? ನನಗೇನು ಸರ್ ಕಷ್ಟ? ಏನ್ ಅಶ್ವಿನ್ ಅದು? ಸೇವಂತಿ, ಅದೇನಮ್ಮ, ನಮ್ಮ ಅರ್ಜುನ ಯಾವಾಗ್ಲೂ ಕೋರ್ಟು, ಕೇಸು, ಸಮಾಜ ಸೇವೆ ಅಂತ ಬ್ಯುಸಿಯಾಗಿರ್ತಾನೆ. ನಿನ್ಗೆ ಟೈಮೇ ಕೊಡಲ್ಲ ಅಂತ. ಅಲ್ಲ ಅತ್ತೆ, ಅಷ್ಟು ಚಿಕ್ಕ ವಿಷಯಕ್ಕೆ ಕೊರಗೋ ಅಂತ ಅವಶ್ಯಕತೆ ಏನಿದೆ? ಅರ್ಜುನ್ ಸರ್, ಬೇರೆ ಏನಾದ್ರೂ ಸಮಸ್ಯೆನಾ? ಅಣ್ಣ ಬಾ, ನೀನು ರೆಸ್ಟ್ ಮಾಡುವಂತೆ. ಪೂಜಾ, ಬಿಸಿನೀರು ಕಾಸ್ಕೊಂಬ. ಹೌದು ಅರ್ಜುನ, ಬಾ, ನೀನ್ ರೆಸ್ಟ್ ಮಾಡು. ಅಣ್ಣ ಬಾರಣ. ಹುಷಾರು, ಬಾ, ಹುಷಾರು. ಹುಷಾರಾಗಿ ಕರ್ಕೊಂಡೋಗಿ. ಅರ್ಜುನ ನೋಡು, ನಿನ್ ಧೈರ್ಯ ತಂದ್ಕೋಬೇಕು. ನಿನ್ ನಡವಳಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಸೇವಂತಿ ವಿಷಯ ಗೊತ್ತಾಗೋಗುತ್ತೆ. ಹೌದು, ನಾನು ಧೈರ್ಯವಾಗಿರ್ಬೇಕು. ಬಾ, ರೆಸ್ಟ್ ಮಾಡು, ಬಾ ನೀನು. ಈ ಸೇವಂತಿ ನನ್ನ ಪಾಲಿಗೆ ದೊಡ್ಡ ಮುಳ್ಳಾಗ್ಬಿಟ್ಟಿದ್ದಾಳೆ. ಇವಳನ್ನ ಯಾವಾಗ ನಿವಾರಿಸಿ ಬಿಸಾಕ್ತೀನೋ ಗೊತ್ತಿಲ್ಲ. ಆದಷ್ಟು ಬೇಗ ಅವಳಿಗೊಂದು ಅಂತ್ಯ ಹಾಡಬೇಕು. ಆಗ್ಲೇ ಈ ಮನೇಲಿ ನನ್ನ ಗೆಲುವಿಗೆ ನಾಂದಿ ಹಾಡಕ್ಕಾಗೋದು. ಕರ್ಣ, ನೀವ್ ನನ್ನ ಹಗ್ ಮಾಡ್ತಾ ಇದ್ದೀರಾ? ಹೌದು, ನಾನೇ ಹಗ್ ಮಾಡಿರೋದು. ಇನ್ನೇ ನನ್ ಭೂತ ಒಂದಿದೆ ಅನ್ಕೊಂಡ್ಯಾ? ಹಾಗಲ್ಲ, ಯಾವತ್ತೂ ನೀವು ನನ್ಗೆ ಈ ತರ ಪ್ರೀತಿ ತೋರಿಸ್ತಿರ್ಲಿಲ್ಲ. ಆದ್ರೆ ಇವತ್ತು ನೀವೇ ನನ್ನ ಹುಡ್ಕೊಂಬಂದು ತಪ್ಕೊಂಡ್ರಲ್ಲ, ಒಂಥರ ಖುಷಿ ಆಗ್ತಾ ಇದೆ ಗೊತ್ತಾ? ಮಣಿ, ಹೊಸ್ದಾಗ್ ಮದ್ವೆ ಆದಾಗ ಪ್ರತಿ ಗಂಡನು ತನ್ನ ಹೆಂಡತಿನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ನಿನ್ನ ಆ ರೀತಿ ನೋಡ್ಕೊಳ್ತಿಲ್ಲ ಅಂತ ನಿನಗೆ ಬೇಜಾರಲ್ವಾ? ಅದನ್ನ ನೀನು ಕೇಳೋದೇ ಬೇಡ. ನನಗೆ ಗೊತ್ತು, ಖಂಡಿತ ನನ್ನಿಂದ ನಿನಗೆ ಬೇಜಾರಾಗಿರುತ್ತೆ ಅಂತ. ಅದಕ್ಕೆ ಇವತ್ತು ನಿನ್ ಬೇಜಾರನ್ನೆಲ್ಲ ಮರ್ಸೋಣ ಅಂತ ನಿನ್ಗೊಂದು ಗಿಫ್ಟ್ ತಂದಿದ್ದೀನಿ. ಗಿಫ್ಟಾ? ನನ್ಗ? ಏನ್ ಗಿಫ್ಟ್ ತಂದಿದ್ದೀರಾ? ನಿನಗೋಸ್ಕರನೇ ತಂದಿರೋದು ಮಣಿ. ನಾನ್ ತುಂಬಾ ಪ್ರೀತಿಸೋ ಹೃದಯಕ್ಕೋಸ್ಕರ. ಇವತ್ತು ಯಾವ ಕಡೆ ಗಾಳಿ ಬೀಸಿದೆ? ಇದ್ದಕ್ಕಿದ್ದಾಗೆ ಹೆಂಡತಿನ ಪ್ರೀತಿ ಮಾಡೋ ಒಳ್ಳೆ ಗುಣ ಬಂದ್ಬಿಟ್ಟಿದ್ಯಲ್ಲ. ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದಾನೆ ಅಂದ್ರೆ ಏನೋ ಕಾಸ್ಟ್ಲಿ ಗಿಫ್ಟೇ ತಂದಿರ್ತಾನೆ. ಮಣಿ, ಯಾಕೇನು ಮಾತಾಡ್ತಿಲ್ಲ? ಗಿಫ್ಟ್ ಬೇಡವಾ? ಅಪರೂಪಕ್ಕೆ ಗಂಡ ಗಿಫ್ಟ್ ಕೊಡ್ತೀನಿ ಅಂದಾಗ ಬೇಡ ಅನ್ನಕ್ಕಾಗತ್ತಾ? ನನಗ್ ಖುಷಿಗೆ ಮಾತೇ ಬರ್ತಾ ಇಲ್ಲ. ನೀನೇನು ಮಾತಾಡ್ಬೇಡ ಮಣಿ. ನಾನು ಗಿಫ್ಟ್ ಕೊಡ್ತೀನಲ್ಲ, ಅದೇ ಎಲ್ಲ ಮಾತಾಡುತ್ತೆ. This is for you. This is for my heart. ಕರ್ಮ, ಇಷ್ಟ ದಿನ ಆದ್ಮೇಲೆ ಏನೋ ಗಿಫ್ಟ್ ಕೊಡ್ತಾ ಇದ್ದಾನೆ ಅಂತ ದೊಡ್ಡದಾಗಿ ಬಂದ್ಬಿಟ್ಟ. ಡೈಮಂಡ್ ರಿಂಗೋ ನೆಕ್ಲೆಸೋ ತಂದಿರ್ತಾನೆ ಅಂತ ಅನ್ಕೊಂಡ್ರೆ ರೋಡ್ ರೋಮಿಯೋ ತರ ಕಿತ್ತೋಗಿರೋ ರೋಸ್ ತಂದಿದ್ದಾನೆ. ಮಣಿ, ಯಾಕೆ ಸುಮ್ಮನಾಗ್ಬಿಟ್ಟೆ? ಏನು ಮಾತಾಡ್ತಾನೆ ಇಲ್ಲ? ನೀನ್ ಈ ಗಿಫ್ಟ್ ನೋಡಿ ಮಾತೆ ಬಿದ್ದೋಯ್ತು. ಇನ್ನೆಲ್ ಮಾತಾಡೋದು? ಮದುವೆಗೆ ಮುಂಚೆ ಪ್ರಪೋಸ್ ಮಾಡ್ದಾಗ ನಿನಗೆ ಕೊಟ್ಟಿದ್ಬಿಟ್ರೆ ಇನ್ಯಾವತ್ತೂ ನಿನಗೆ ರೋಸ್ ಕೊಟ್ಟೇ ಇಲ್ಲ. ಅದಕ್ಕೆ ತಂದೆ ಮಣಿ. ನನಗೂ ತುಂಬಾ ಖುಷಿ ಆಯ್ತು ಕರ್ಣವ್ರೆ. ನನಗೆಷ್ಟು ಖುಷಿ ಆಯ್ತು ಅಂದ್ರೆ ಖುಷಿಗೆ ಮಾತೇ ಬರ್ತಾ ಇಲ್ಲ. ನಿಜವಾಗ್ಲೂನಾ? ಎಲ್ರ ಹಾಗೆ ನನ್ ಗಂಡ ಡೈಮಂಡ್ ರಿಂಗ್ ಕೊಡ್ಬೇಕು, ಮುತ್ತಿನ ಹಾರ ಕೊಡ್ಬೇಕು ಅಂತ ನಾನು ಆಸೆ ಪಡಲ್ಲ.
ಪ್ರೀತಿಯಿಂದ ರೋಸ್ ಕೊಡ್ಬೇಕು, ಮುದ್ದು ಮಾಡ್ಬೇಕು ಅಂತ ಆಸೆ ಪಡ್ತೀನಿ. ಮಣಿ, ಮುತ್ತಿನ ವಿಚಾರ ಅಂತ ಬಂದ್ರೆ ನಾನ್ ಸ್ವಲ್ಪ ದೂರನೇ ಮಣಿ. ಅದ್ ಗೊತ್ತಿರೋದು ಬಿಡು, ಎಲ್ಲ ನನ್ ಕರ್ಮ. ನಾವಿಬ್ರು ಒಂದಾಗದೇ ಇದ್ರೂ ಪರವಾಗಿಲ್ಲ, ಆದ್ರೆ ನಿನ್ನ ಮಧ್ಯ ಇರೋದು ಟ್ರೂ ಲವ್ ಮಣಿ. ಈ ರೀತಿ ದೂರದಿಂದಾನೇ ಲವ್ ಮಾಡೋದಕ್ಕೂ ತುಂಬಾ ಪರಿಶುದ್ಧತೆ ಬೇಕು. ಶುದ್ಧತೆ ಅಂತ ಶುದ್ಧತೆ, ಕ್ಯೂನಜ್ಜಿ ಪಿಂಡ. ಇದನ್ನೆಲ್ಲ ನಾವು ಪರೀಕ್ಷೆ ಅನ್ಕೋಬೇಕು ಮಣಿ. ಸಂಸಾರ ಅಂದ್ರೆ ಒಂದಾಗೋದು ಅಂದ್ರೆ ಬರೀ ದೈಹಿಕವಾಗಿ ಒಂದಾಗೋದಲ್ಲ, ಮಾನಸಿಕವಾಗಿ ಒಂದಾಗೋದು. ಅದನ್ನೇ ಸೋಲ್ ಕನೆಕ್ಷನ್ ಅಂತಾರೆ. ಮಣಿ, ಒಂದು ಮಾತಿದೆ ಗೊತ್ತಾ? ಉಪ್ಪಿನ ಸಾಗರಕ್ಕೂ ಮುಪ್ಪಿದ್ಯಂತೆ, ಆದ್ರೆ ಪ್ರೀತಿಗೆ ಯಾವತ್ತೂ ಮುಪ್ಪಿಲ್ವಂತೆ. ಎಷ್ಟ್ ಚೆನ್ನಾಗ್ ವೇದಾಂತ ಹೇಳ್ತೀರಾ. ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ನಿನ್ ತಾಳ್ಮೆಗೆ ಹ್ಯಾಟ್ಸ್ ಆಫ್ ಮಣಿ. ಸೊಸೆ, ಆ ಬುಡ್ಬುಡ್ಕಿಯನ್ ಮನೆ ಹತ್ರ ಬಂದಾಗ ನನ್ ಮನ್ಸ್ಕಂತೂ ತುಂಬಾ ಆತಂಕ ಆಯ್ತು. ಮೊದ್ಲೇ ಸಲ ಬಂದಾಗ ಸೇವಂತಿ ಮಗು ಬದುಕಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ದ. ನೋಡಿದ್ರೆ ಹಾಗೆ ಆಯ್ತು. ಈ ಸಲ ನಮಗ್ ಶತ್ರುಗಳು ಜಾಸ್ತಿ ಆಗ್ತಿದ್ದಾರೆ ಅಂತ ಹೇಳ್ದ. ಹಾಗೆ ಆಗ್ತಾ ಇದೆ ಅಲ್ವಾ ಸೊಸೆ? ಆ ರಾಜೇಶ ಎಲ್ಲಿದ್ದ? ಇದ್ದಕ್ಕಿದ್ದಾಗೆ ಬಂದು ಜಗಳ ಮಾಡಿ ಮನೆಯವ್ರ ನೆಮ್ಮದಿನೆಲ್ಲ ಹಾಳು ಮಾಡ್ಬಿಟ್ಟ. ಅಷ್ಟೇ ಅಲ್ಲ ಅತ್ತೆ, ನಮ್ಮ ಅರ್ಜುನ್ಗೆ ತುಂಬಾ ಕೆಟ್ಟ ಕನ್ಸ್ ಬಿದ್ದಿತ್ತಂತೆ. ಅವನಂತೂ ತುಂಬಾ ಹೆದರ್ಕೊಂಡು ಅಳ್ತಿದ್ದ. ನನ್ಗಂತೂ ಅವ್ನ್ ಹೇಗ್ ಸಮಾಧಾನ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಅತ್ತೆ. ಕೆಟ್ಟ ಕನ್ಸ್ ಬಿತ್ತ? ಹಾ, ಏನಂತೆ? ಅತ್ತೆ, ಅವನ್ ಕನ್ಸಲ್ಲಿ ನಮ್ ಸೇವಂತಿಗೆ ವಿಷಯ ಗೊತ್ತಾಗೋಗ್ಬಿಡುತ್ತಂತೆ. ಹೌದು ಅತ್ತೆ, ನನ್ ಮಗುನ್ ಹಡಿಯಕ್ಕಾಗಲ್ಲ ಅಂದ್ರೆ ನನ್ ಬದುಕಿದ್ಯೇನ್ ಪ್ರಯೋಜನ? ನನ್ ಬದುಕಿರೋದೇ ಮಗುಗೋಸ್ಕರ. ನಾನ್ ನಿನ್ ಬದುಕಲ್ಲ ಅಂತ ಸೇವಂತಿ ಸಾಯಕ್ ಹೊರಟಿದ್ಲಂತೆ. ಆಗ ಯಾವ್ದೋ ಗಾಡಿ ಗುದ್ದಿ ಅವಳು ಸತ್ತೋಗಂತ ಕನ್ಸ್ ಬಂದಿತ್ತಂತೆ. ಅಯ್ಯೋ ದೇವ್ರೆ, ಇದೆಂತ ಅಪಶಕನ ಸೊಸೆ. ಅಷ್ಟೇ ಅಲ್ಲ ಅತ್ತೆ, ಇದು ಬೆಳಗಿನ ಜಾವ 4 ಗಂಟೆಗೆ ಬಂದಿದ್ ಕನ್ಸಂತೆ. ಇದನ್ನೆಲ್ಲ ಕೇಳ್ತಿದ್ರೆ ನನಗೆ ಭಯ ಆಗ್ತಾ ಇದೆ ಸೊಸೆ. ದೇವ್ರೆ, ಮುಂದೆ ಆಗೋ ಯಾವ ಅನಾಹುತಕ್ಕೆ ಮುನ್ಸೂಚನೆ ಅಪ್ಪ. ಈ ಮನೆಯಲ್ಲಿ ಮುಂದೆ ಪೂಜನ್ಗೆ ಮಗು ಆಗುತ್ತೆ. ಆ ಮಗುವಿಂದ ಮತ್ತೆ ಈ ಮನೇಲಿ ಖುಷಿ, ನೆಮ್ಮದಿ, ಶಾಂತಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದ್ರೆ ಆ ದೇವ್ರು ಯಾಕೆ ನಮ್ಗೆ ಈ ರೀತಿ ಆತಂಕ ಕೊಡ್ತಿದ್ದಾನೆ?